सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीः भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये तृतीये पादे एकेनैव सूत्रेण उपनिबद्धेऽस्मिन् पञ्चदशे तक्षाधिकरणे तदुपनिबद्धम् एकमात्रं सूत्रं द्विवारं पठित्वा सूत्रार्थं तदवशिष्टभाष्यभागं च यथानुग्रहम् इदानीं विचारयामः। इदं सूत्रं पादादितः चत्वारिंशं सूत्रम्। सर्वाग्रे शङ्कर भगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चत्वारिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। अग्रे तावत् श्री श्री शङ्कर भगवत्पूज्यपादानां प्रशस्तिश्लोकमेकं द्विवारं पठामः। ॐ यमाश्रिता गिरां देवी नन्दयत्यात्मसंश्रितान्
ತಮಾಶ್ರಯೇ ಶ್ರಿಯಾಜುಷ್ಟಂ ಶಂಕರಂ ಕರುಣಾನಿಧಿಂ. ಓಂ ಯಮಾಶ್ರಿತಾ ಗಿರಾಂ ದೇವಿ ನಂದಯತ್ಯಾತ್ಮಸಂಶ್ರಿತಾನ್ ತಮಾಶ್ರಯೇ ಶ್ರಿಯಾಜುಷ್ಟಂ ಶಂಕರಂ ಕರುಣಾನಿಧಿಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ಪಂಚದಶಂ ಏಕಸೂತ್ರಾತ್ಮಕಂ ತಕ್ಷಾಧಿಕರಣಂ. ಓಂ ಯಥಾ ಚ ತಕ್ಷೋಭಯಥಾ. ಓಂ ಯಥಾ ಚ ತಕ್ಷೋಭಯಥಾ. ಚ ತು ಯಥಾ ತಕ್ಷ ಉಭಯಥಾ ವ್ಯಾಪ್ನೋತಿ ಕರ್ತೃತ್ವೇನ ಅಕರ್ತೃತ್ವೇನ ಚ ತಥಾ ಅಯಂ ಜೀವಃ ಅಪಿ ಉಭಯಥಾ ಕರ್ತೃತ್ವೇನ ಅಕರ್ತೃತ್ವೇನ ಚ ವ್ಯಾಪ್ನೋತಿ ವ್ಯವಹಾರಂ ಕರೋತಿ ಇತ್ಯರ್ಥ. ಏನು ಇದದ್ದ ಆ ಸೂತ್ರಾರ್ಥ ಎಲ್ಲ ನೋಡಿದಾಗಿದೆ. ಈಗ ಪ್ರಕೃತ ಭಾಗದಲ್ಲಿ ಭಗವತ್ಪಾದ ಶಂಕರರು ಹಿಂದಿನ ಕರ್ತೃಧಿಕರಣದಲ್ಲಿ ಆ 8 ಸೂತ್ರಗಳಿಂದ ಪೂರ್ವಪಕ್ಷಿ ಆ ಏನೇನು ಆಕ್ಷೇಪವನ್ನು ಹಾಕಿದ್ದಾನೆಯೋ, ಆಕ್ಷೇಪ ಅಂತ ಅನ್ನೋದಕ್ಕಿಂತ ತನ್ನ ಒಂದು ಸಿದ್ಧಾಂತವನ್ನು ಪ್ರದರ್ಶಿಸಿದ್ದಾನೆಯೋ, ಯಾವುದು ತನ್ನ ಸಿದ್ಧಾಂತ? ಜೀವನು ಕರ್ತೃವಾಗಿದ್ದಾನೆ ಅಂತಕ್ಕಂಥದ್ದು ಅವನದ್ದು. ಅದಕ್ಕೋಸ್ಕರ ಅವನು 8 ಸೂತ್ರಗಳನ್ನು ಉಪಯೋಗಿಸ್ಕೊಂಡಿದ್ದ. ಆ 8 ಸೂತ್ರಗಳಿಗೆ ಭಗವತ್ಪಾದ ಶಂಕರರು ಈಗ ತಮ್ಮ ಸಿದ್ಧಾಂತವನ್ನು ಮಂಡಿಸಿದಾದ ಮೇಲೆ ಏನದು ಆ ಜೀವನ ಆ ಒಂದು ಕರ್ತೃತ್ವ ಅಂತ ಇದೆಯಲ್ಲ, ಅದು ಸ್ವಾಭಾವಿಕವೋ ಅಥವಾ ಆಗಂತುಕವೋ ಎಂಬುದನ್ನು ವಿಚಾರ ಮಾಡಿ ಏನನ್ನು ತೀರ್ಮಾನ ಮಾಡಿದ್ದಾರೆ? ಜೀವನಿಗೆ ಕರ್ತೃತ್ವ ಎನ್ನುವುದು ಕೇವಲ ಆಗಂತುಕ ಅಷ್ಟೇ. ನಾವು ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳ್ತಾ ಇಲ್ಲ, ಆಗಂತುಕ ಅಷ್ಟೇ. ಆ ತಾತ್ಕಾಲಿಕವಾಗಿ ಇದೆ, ಅದು ಬಂದಿದೆ. ತಾತ್ಕಾಲಿಕವಾಗಿ ಯಾತಕ್ಕೆ ಬಂದಿದೆ ಅಂತಂದ್ರೆ ಉಪಾಧಿ ಸಂಪರ್ಕಾತ್, ಉಪಾಧಿಯ ಸಂಪರ್ಕದಿಂದ ಬಂದಿದೆ. ಯಾವುದದು ಉಪಾಧಿ ಸಂಪರ್ಕ ಅಂತಕ್ಕಂಥದ್ದು? ಅದೇ ಈ ಒಂದು ಬಿಡಿಸಿ ಹೇಳೋದಾದರೆ ಬುದ್ಧಿಯ ಉಪಾಧಿ ಸಂಪರ್ಕ, ಬುದ್ಧಿ ಎಂಬ ಉಪಾಧಿಯ ಸಂಪರ್ಕದಿಂದ ಉಂಟಾಗಿದ್ದು ಈ ಕರ್ತೃತ್ವ ಭೋಕ್ತೃತ್ವ ಎಲ್ಲವೂ ಕೂಡ ಅಕರ್ತೃತ್ವ ಅಂತಕ್ಕಂಥದ್ದು. ಕರ್ತೃತ್ವ ಬಂದಿರತಕ್ಕಂಥದ್ದು ಬುದ್ಧಿ ಉಪಾಧಿಯಿಂದ ಉಂಟಾಗಿರತಕ್ಕಂಥದ್ದು, ಅಕರ್ತೃತ್ವ ಅಲ್ಲ, ಕರ್ತೃತ್ವ ಭೋಕ್ತೃತ್ವ. ಮತ್ತೆ ಆ ಬುದ್ಧಿ ಏನು? ಆ ಬುದ್ಧಿಯ ಒಂದು ಅದರ ಸ್ವರೂಪ ಏನು ಅಂದರೆ, ಆ ಬುದ್ಧಿ ಕೂಡ ಯಾವುದರಿಂದ ಉದ್ಭವವಾಗಿರತಕ್ಕಂಥದ್ದು? ಅವಿದ್ಯೆಯಿಂದ ಉದ್ಭವವಾಗಿರತಕ್ಕಂಥದ್ದು. ಹಾಗಾಗಿ ಈ ಎಲ್ಲವನ್ನೂ ಕೂಡ ಒಟ್ಟುಗಟ್ಟಿ ಸಮಸ್ತರವಾಗಿ ಸಮಾಸ ರೂಪದಿಂದ ಹೇಳುವುದಾದರೆ ಎಲ್ಲವೂ ಏನಾಗಿದೆ? ಅವಿದ್ಯೋಪಾಧಿಕವಾಗಿ ಇರತಕ್ಕಂಥದ್ದು ಅಷ್ಟೆ. ಜೀವನಿಗೆ ಜೀವತ್ವ, ಜೀವನಿಗೆ ಕರ್ತೃತ್ವ ಎಂಬುದೂ ಕೂಡ ಅವಿದ್ಯೋಪಾಧಿಕ. ನೋಡಿ, ಜೀವನಿಗೆ ಜೀವತ್ವ ಅನ್ನೋದೇ ಅವಿದ್ಯೋಪಾಧಿಕ ಅಂತ ಆದಮೇಲೆ ಇನ್ನು ಅವನಿಗೆ ಕರ್ತೃತ್ವ ಅವಿದ್ಯೋಪಾಧಿಕ ಅಂತ ಹೇಳೋದ್ರಲ್ಲಿ ಏನಿದೆ? ವಿಶೇಷ ಏನಿದೆ? ಏನೂ ಇಲ್ಲ. ಹೀಗಾಗಿ ಒಂದೊಂದು ಅವನು ಏನು ಸೂತ್ರಗಳನ್ನು ಹೇಳಿದ್ದ ಒಂದೊಂದನ್ನು ಈಗ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಈಗ ಈ 2 ಮೂರನೆಯದನ್ನು ವಿಚಾರ ಮಾಡ್ತಾ ಇದ್ದಾರೆ. ಯಾವುದು? ವಿಹಾರೋಪದೇಶಾತ್ ಮತ್ತು ಉಪಾದಾನಾತ್ ಅಂತ. ಅದು ಕೂಡ ತಮ್ಮ ಸಿದ್ಧಾಂತವನ್ನು ಆ 2 ಸೂತ್ರಗಳ ಬಗ್ಗೆ ಹೇಳಿದ್ದಾಯಿತು. ಈಗ ಕೆಲವು ಯುಕ್ತಿ ಮತ್ತೆ ಆ ಒಂದು ಆಗಮ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ ಅಷ್ಟೆ. ನೋಡೋಣ.
274ನೇ ಪೇಜು ನನ್ನ ಪುಸ್ತಕದಲ್ಲಿ 153ನೇ ಭಾಷ್ಯ ಭಾಗ. ಏನು ಹೇಳಿದ್ರು ನೋಡಿ, ಈ ಒಂದು ವಿಹಾರ ಮತ್ತು ಉಪಾದಾನ ಎರಡು ಕಾರಣಗಳನ್ನು ಕೊಟ್ಟಿದ್ದ. ಅವನು ಕೊಟ್ಟುಬಿಟ್ಟು ಏನು ಹೇಳಿದ್ದ, ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳಿದ್ದ. ಆ ಒಂದು ಭಾಗವನ್ನು ತೆಗೆದುಕೊಂಡು ವಿಚಾರ ಮಾಡ್ತಾ ಈ ವಿಹಾರ ಉಪಾದಾನ ಎಲ್ಲ ಇದೆಯಲ್ಲ, ಅದು ಈ ವಿಹಾರ ಅಂತಕ್ಕಂಥದ್ದು ಇದು ಪರಮಾರ್ಥವಲ್ಲ. ಇದೇನಾಗಿದೆ, ಇದು ಕೇವಲ ವಾಸನಾಮಯ ಏವ. ಏನು, ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ, ಸ್ವಪ್ನಕ್ಕೆ ಹೋಗ್ತಾನೆ, ಅಲ್ಲೆಲ್ಲ ವ್ಯವಹಾರ ಮಾಡ್ತಾನೆ, ಇಲ್ಲಿ ಬರ್ತಾನೆ, ಈ ಥರ ವಿಹಾರ ಅಂತಕ್ಕಂಥದ್ದು ಆ ಸ್ವಪ್ನದಲ್ಲಿ ವಿಹರಿಸ್ತಾ ಇರ್ತಾನೆ. ಅದು ಹೇಗೆ, ಅದಕ್ಕೆ ಕಾರಣ ಏನು ಅಂದರೆ ಜಾಗೃದ್ವಾಸನಾಯುಕ್ತ ಅಲ್ಲಿಯೂ ಕೂಡ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ತಥಾಚ ಶ್ರುತಿ ಯುವಕಾರಾನುಬದ್ಧಮೇವ ಸ್ವಪ್ನ ವ್ಯಾಪಾರಂ ವರ್ಣಯತಿ. ನೋಡಿ, ಶ್ರುತಿಯೂ ಕೂಡ ಸ್ವಪ್ನ ವ್ಯಾಪಾರವನ್ನು ಹೇಳುತ್ತಾ ಏನು ಹೇಳ್ತಾ ಇದೆ, ಸ್ವಪ್ನದಲ್ಲಿ ಹೇಗೆ ವ್ಯಾಪಾರ ಮಾಡ್ತಾನೆ ಗೊತ್ತೇನಪ್ಪ ಅಂತಂದರೆ, ಉತೇವ ಸ್ತ್ರೀಭಿ ಸಹ ಮೋದಮಾನೋ ಜಕ್ಷತ ಉತೇವಾಪಿ ಭಯಾನಿ ಪಶ್ಯನ್. ಓಹೋ, ನೋಡಿ, ಇದು ಸ್ತ್ರೀಭಿ ಸಹ ಮೋದಮಾನೋ ಜಕ್ಷತ್. ಸ್ತ್ರೀಭಿ ಅಂದರೆ ಸ್ತ್ರೀಯರೊಡನೆ ಏನು ಮಾಡ್ತಾ ಇದ್ದಾನೆ ಅವನು, ಮೋದಮಾನೋ ಜಕ್ಷತು ಅಂದರೆ ಹಸನೆ ನಗ್ತಾ ಅಂದರೆ ಸಂತೋಷದಿಂದ ನಗುತ್ತಾ ಅಂತ. ಜಕ್ಷ ನಗುವುದು ಅಂತ ಅರ್ಥ. ಅಂದರೆ ಏನು, ಅತ್ಯಂತ ಸಂತೋಷದಿಂದ ಅವರಲ್ಲಿ ವಿಹಾರ ಮಾಡ್ತಾ ಇರ್ತಾನೆ. ಮತ್ತೆ ಏನು ಮಾಡ್ತಾನೆ, ಇದ್ದಕ್ಕೆ ಏನೋ ಬರುತ್ತೆ ಸಿಂಹಾನೋ ಅಂದರೆ ಭಯ ಪಟ್ಬಿಡ್ತಾನೆ. ಭಯ ಎರಡೂ ಆಗುತ್ತೆ ಅವನಿಗೆ. ಅದು ಹೇಗಾಗ್ತಾ ಇದೆ ಅಂತಂದರೆ ಅಲ್ಲಿ ನೋಡಿ, ಯುವಕಾರವನ್ನು ಹೇಳಿದ್ದಾರೆ. ಸ್ತ್ರೀಭಿ ಸಹ ಮೋದಮಾನ ಜಕ್ಷತ್ ಇವ ಅಂತ. ಉತ ಇವ ಮತ್ತೆ ಯಕ್ಷತ್ ಇವ ಅಂತ ಹೇಳಿದೆ. ಮತ್ತು ಲೌಕಿಕ ಅಪಿ ತಥೈವ ಸ್ವಪ್ನಂ ಕಥಯಂತಿ. ಇದು ಶ್ರುತಿ ಹೇಳ್ತಾ ಇದೆ. ನೋಡಿ, ಶ್ರುತಿ ವೇದಗಳು, ಆಗಮಗಳು, ಅದು ಹೇಗೆ ನಮ್ಮ ಲೌಕಿಕ ವ್ಯಾಪಾರಕ್ಕೆ ಯಾವ ರೀತಿಯಿಂದಲೂ ಕೂಡ ವಿರುದ್ಧವಲ್ಲ. ಲೌಕಿಕದಲ್ಲಿ ನಮ್ಮ ಅನುಭವ ಏನಿದೆ, ಲೌಕಿಕ ಲೋಕಾನುಭವ, ಇದನ್ನು ಬಿಟ್ಟು ಶ್ರುತಿ ಹೇಳ್ತಾ ಇಲ್ಲ. ಸುಮ್ಮನೆ ನಾವು ಏನೇನೋ ಅರ್ಥ ಮಾಡ್ಕೊಂಡು ಯಾವ ಶ್ರುತಿ ರೀ ಇವತ್ತಿನ ಕಾಲಕ್ಕೆ ಅದು ಅನ್ವಯಿಸೋದಿಲ್ಲ, ಬಿಟ್ಟು ಹಾಕ್ರಿ, ಅದನ್ನ ಏನೂ ಪ್ರಯೋಜನವಿಲ್ಲ ಅಂತ ಏನೋ ಬಾಯಿ ಬಡಿಸ್ತಾ ಇರ್ತೇವೆ, ಬಡಬಡಿಸ್ತಾ ಇರ್ತೇವೆ. ನಮ್ಮ ಅರ್ಥ ಸರಿಯಾಗಿಲ್ಲ. ನೋಡಿ, ಇಲ್ಲಿ ಹೇಳ್ತಾ ಇದ್ದ ಲೌಕಿಕ ಅಪಿ ಈ ತರಹ ಒಂದು ಅನುಭವ ಇದೆಯಲ್ಲ, ಅದು ಲೋಕಾನುಭವವು ಕೂಡ. ಏನಪ್ಪ ಹೇಳ್ತಾನೆ ಅಂದರೆ, ಒಬ್ಬ ಸ್ವಪ್ನ ಕಾಣ್ತಾನೆ, ಏನು ಹೇಳ್ತಾನೆ ಅವನು, ಆರು ಕ್ಷಮಿವ ಗಿರಿ ಶೃಂಗಂ. ನೋಡ್ರಿ, ನಾನು ಏನು ಕನಸು ಬಿತ್ತು ಗೊತ್ತೇನ್ರಿ, ಮೌಂಟ್ ಎವರೆಸ್ಟ್ ಗೌರಿ ಶಂಕರ ಶಿಖರವನ್ನ ಏರಿಬಿಟ್ಟವನಂತೆ ಕಂಡ್ಬಿಟ್ಟೆ. ಏರಿಬಿಟ್ಟವನಂತೆ, ನಿಜವಾಗಲೂ ಏರಿದಾನ, ಅಲ್ಲೇ ಮಲಗಿದಾನೆ. ಏರಿಬಿಟ್ಟವನಂತೆ. ಮತ್ತು ಅದ್ರಾಕ್ಷಮಿವ ವನರಾಜಿಂ. ಆಹಾ, ಇನ್ನೊಂದು ನೋಡಿದೆ ಕಣ್ರಿ, ಎಂತಹ ಒಳ್ಳೆ ಕಾಡು, ಏನು ಆ ವೃಕ್ಷ ಸೌಂದರ್ಯ, ಹೂವು ಹಣ್ಣುಗಳು, ಫಲಪುಷ್ಪ ಭರಿತ ಹಣ್ಣುಗಳು, ಎಂಥ ಕಾಡು, ಒಳ್ಳೆ ಹೂ ಹಣ್ಣು ಸಮೃದ್ಧವಾಗಿರತಕ್ಕಂತಹ ಸಸ್ಯಗಳು. ಇದನ್ನು ನೋಡಿದೆ, ಅಂದರೆ ನೋಡಿದವನಂತೆ ಕಂಡೆ. ನೋಡಿದವ ಅದ್ರಾಕ್ಷಮಿವ ಅಂತ. ಇದು ವಿಹಾರ ಆಯಿತು, ಸ್ವಪ್ನದಲ್ಲಿ ವಿಹಾರ ಮಾಡಿ. ಉಪಾದಾನದಲ್ಲಿ ಹೇಗೆ, ಉಪಾದಾನದಲ್ಲಿಯೂ ಕೂಡ ತಥಾ ಉಪಾದಾನೇಪಿ. ಅಂದರೆ ಏನು, ಉಪಾದಾನ ಅಂದರೆ ಏನು, ಸ್ವೀಕಾರ ಮಾಡುವುದು. ಯಾವ ಸ್ವೀಕಾರ, ಇದನ್ನು ನಾವು ಸೂತ್ರವನ್ನು ಅಧ್ಯಯನ ಮಾಡಬೇಕು ನೋಡಿದ್ದಾಗಿದೆ. ಯಾವುದರ ಉಪಾದಾನ, ಕರಣಾನಾಂ ಉಪಾದಾನೇಪಿ. ಏನು, ಕರಣಗಳನ್ನು, ಜೀವ ಕರಣಗಳನ್ನು ಉಪಯೋಗಿಸಿಕೊಂಡು ಏನಾಗಿದ್ದಾನೆ, ಅವನು ಕರ್ತೃವಾಗುತ್ತಾನೆ. ಕರಣಗಳನ್ನು ಉಪಯೋಗಿಸ್ಕೊಂಡು ಉಪಾದಾನ. ಅದು ಕರಣಗಳನ್ನು ಉಪಾದಾನ ಅಂತ ನಾವು ತಿಳ್ಕೊಳ್ಬೇಕು. ಕರಣಗಳನ್ನು ತೆಗೆದು ಸ್ವೀಕಾರ ಮಾಡುವುದರಿಂದ ಹೀಗೆ ಕರಣೇಶು, ಈ ಕರಣದಲ್ಲಿ
ಕರ್ಮ ಕರಣ ವಿಭಕ್ತಿ ನಿರ್ದೇಶ. ಕರಣ ಏನು? ಸಾಧನ. ಸಾಧನ ಏನು? ವಿಜ್ಞಾನಂ ಯಜ್ಞಂ ತನುತೆ ಅಂತಂತೆ ವಿಜ್ಞಾನ. ಆದರೆ ಇಲ್ಲಿ ಅಲ್ಲಿ ಹಿಂದೆ ಅದು ಉದಾಹರಣೆ ಕೊಟ್ಟಿದ್ರು, ವಿಜ್ಞಾನೇನ ವಿಜ್ಞಾನಮಾದಾಯ ಅಂಥೇಳಿ ಈ ವಿಜ್ಞಾನ ಶಬ್ದವನ್ನು ಬುದ್ಧಿಯಲ್ಲಿ ಪ್ರಯೋಗ ಮಾಡಿ ವಿಜ್ಞಾನೇನ ವಿಜ್ಞಾನಂ ಅಂತ ಹೇಳಿ ವಿಜ್ಞಾನೇನ ಎಂಬುದಾಗಿ ಕರಣ ವಿಭಕ್ತಿಯಿಂದಲೂ ಮತ್ತೆ ವಿಜ್ಞಾನಂ ಎನ್ನುವುದನ್ನು ದ್ವಿತೀಯ ವಿಭಕ್ತಿ ಕರ್ಮ ವಿಭಕ್ತಿಯಿಂದಲೂ ಕೂಡ ನಿರ್ದೇಶ ಮಾಡಿದ್ದರೂ ಕೂಡ ಏನಾಗಿದೆ ಗೊತ್ತೇನು? ತತ್ಸಂಪೃಕ್ತಸ್ಯೈವ ಆತ್ಮನಃ. ತತ್ಸಂಪೃಕ್ತಸ್ಯೈವ. ಕಸ್ಯ ಸಂಪೃಕ್ತಸ್ಯೈವ? ಕರಣಸ್ಯ ಸಂಪೃಕ್ತಸ್ಯೈವ. ಕರಣಾನಾಂ ಸಂಪೃಕ್ತಸ್ಯೈವ. ಅಂದರೆ ಕರಣಗಳಿಂದ ಕರಣಗಳ ಜೊತೆಗೂಡಿಯೇ ಅವನಿಗೆ ಕರ್ತೃತ್ವ ಅಷ್ಟೆ. ಕರಣಗಳನ್ನು ಬಿಟ್ಟ ಅಂತಾದರೆ ಯಾವ ಕರ್ತೃತ್ವವೂ ಇಲ್ಲ. ಹೌದಾನೆ? ಯಾಕೆ? ಉದಾಹರಣೆ ಕೊಡಿ. ಉದಾಹರಣೆಗೆ ನಿದ್ರೆ. ಯಾವುದದು ನಿದ್ರೆ ಅಂತಕ್ಕಂಥದ್ದು? ಅದಕ್ಕೆ ಹೆಸರೇ ಏನದಕ್ಕೆ? ಅದರ್ಶನಾವಸ್ಥೆ. ಅಲ್ಲಿ ಏನು ಯಾವ ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವ ಇಲ್ಲ, ವ್ಯಾಪಾರವೇ ಇಲ್ಲ. ಯಾಕಿಲ್ಲ ಅಂತಂದರೆ, ಒಂದು ಅಲ್ಲಿ ಕಾರಣಗಳೂ ಇಲ್ಲ, ಮತ್ತೆ ಕಾರಣಕ್ಕೆ ವಿಷಯವೂ ಇಲ್ಲ. ಅದು ಬಹಳ ಮುಖ್ಯ. ನಿದ್ರೆಯಲ್ಲಿ ಅವನು ಅರಿತಾ ಇಲ್ಲ. ಏನು ಅರಿತಾ ಇಲ್ಲ? ಯಾವನಿದ್ದಾನಲ್ಲಿ? ಆ ಪ್ರಾಜ್ಞಾತ್ಮ ಇದ್ದಾನಲ್ಲ, ಆ ಪ್ರಾಜ್ಞಾತ್ಮ ಏನನ್ನು ಅರಿತಾ ಇಲ್ಲ ಅಂತಂದರೆ ಅವನು ಏನು ಜಡ ಅಲ್ಲ ಅಥವಾ ಇಲ್ಲ ಅಂತಲ್ಲ ಅರ್ಥ. ಅರಿಯುವುದಕ್ಕೆ ಅವನು ಕರಣಗಳನ್ನು ಸ್ವೀಕರಿಸ್ತಾ ಇಲ್ಲ ಒಂದು. ಇನ್ನೊಂದು, ಅರಿಯುವುದಕ್ಕೆ ವಿಷಯವೇ ಇಲ್ಲ. ನಿದ್ರೆಯಲ್ಲಿ ಏನು ವಿಷಯ? ಏನೂ ಇಲ್ಲ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಮಾಂಡೂಕ್ಯದಲ್ಲಿ ಹೇಳಿದ್ದಾರಲ್ಲ ಅದು. ಹೀಗೆ ಅಲ್ಲಿ ಆ ಒಂದು ಕರಣಗಳ ಜೊತೆಗೂಡಿಯೇ ಇವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಅಷ್ಟೇ. ಅದೇನು ಉಪಾಧಿ ಸಂಪರ್ಕದಿಂದಲೇ ಇವನಿಗೆ ಕರ್ತೃತ್ವ ಅಷ್ಟೇ. ಅಂದ್ರೇನು? ಆಗಂತುಕ. ಆಗಂತುಕ ಅಂದ್ರೇನು? ಉಪಾಧಿ ಇರುವಷ್ಟು ದಿವಸ ಇರುವಷ್ಟು ಹೊತ್ತು ಇರುತ್ತೆ, ಉಪಾಧಿ ತೆಗೆದುಹಾಕ್ತು ಅಂದರೆ ಹೊರಟೋಗುತ್ತೆ. ಘಟಾಕಾಶ. ಏನು ದೊಡ್ಡ ಮಡಕೆ ತಂದಿಟ್ಟ ಏನು? ಆಹಾ ಭಾಂಡಾಕಾಶ. ಘಟಾಕಾಶ ಅನ್ನೋಕ್ಕಿಂತ ಭಾಂಡಾಕಾಶ, ದೊಡ್ಡ ಹಂಡೆ ತಂದಿಟ್ಬಿಟ್ಟ. ಆ ಹಂಡೆ ಒಳಗಡೆ ಏನಿಟ್ಟ? ಏನೇನೋ ಸಾಮಾನು ಏನೋ ಇಟ್ಟ. ಎಲ್ರಿ ಇದೆ? ಆ ಭಾಂಡಾಕಾಶದಲ್ಲಿ ಇದೆ ಕಣ್ರಿ ಎಲ್ಲವೇನು ಬಿಟ್ಟ. ದೊಡ್ಡ ಹಂಡೆ ಭಾಂಡಾಕಾಶದಲ್ಲಿ ಇದೆ ಅಂತಂತಂದ. ಆಗಿನ ಕಾಲ ಲೋಹ ಇರಲಿಲ್ಲ, ಎಲ್ಲ ಮಣ್ಣಿಂದೇನೆ. ಏನಾಯಿತು? ಒಡೆದೋಯ್ತು. ಎಲ್ಲೋಯ್ತು ಭಾಂಡಾಕಾಶ? ಎಲ್ಲಿವರೆಗಿತ್ತು ಭಾಂಡಾಕಾಶ? ಆ ಭಾಂಡ ಎಂಬ ಉಪಾಧಿ ಎಲ್ಲಿವರೆಗೆ ಇತ್ತೋ ಅಲ್ಲಿಯವರೆಗೂ ಕೂಡ ಭಾಂಡಾಕಾಶ ಇತ್ತು. ಆ ಭಾಂಡಾಕಾಶ ಅಂತಕ್ಕಂಥದ್ದು ಇತ್ತು, ಮತ್ತು ಅಲ್ಲಿ ಆಗತಕ್ಕಂಥ ವ್ಯವಹಾರವೆಲ್ಲವೂ ಇತ್ತು. ಏನಾಗಿತ್ತು? ಅದು ಕೇವಲ ತಾತ್ಕಾಲಿಕವಾಗಿತ್ತು. ಅದೇನೋ ಆ ಭಾಂಡ ಇರೋ ಅಷ್ಟೊತ್ತು ಇತ್ತು, ಹೋಯಿತು ಅಷ್ಟೆ. ಎಲ್ಲಿ ಹೋಯಿತು ಅಂದರೆ ಇದಕ್ಕೆ ನಾವು ಏನು ಹೇಳೋದು? ಇಲ್ಲ ಕಣ್ರಿ, ಆ ಭಾಂಡಾಕಾಶವು ಮಹಾಕಾಶದಲ್ಲಿ ಲೀನವಾಗಿ ಬಿಟ್ಟಿತು. ಇವಾಗೆಲ್ಲ ಹೇಳ್ತಾರೆ ಜೀವನು ಪರಮಾತ್ಮನಲ್ಲಿ ಐಕ್ಯವಾಗಿ ಬಿಟ್ಟ. ಯಾವ ಐಕ್ಯ ಸ್ವಾಮಿ? ಭಾಂಡಾಕಾಶ ಅಂತ ಭಾಂಡಾಕಾಶ ಎಂಬ ಒಂದು ತತ್ವ ಮಹಾಕಾಶಕ್ಕಿಂತ ಬೇರೆಯಾಗಿ ಇದ್ದಿದ್ದರೆ ಆಗ ಐಕ್ಯ ಹೇಳ್ಬೋದಾಗಿತ್ತು ಅಲ್ವಾ? ಎಲ್ಲಾದರೂ ಇದೆಯಾ ಭಾಂಡಾಕಾಶ ಅನ್ನೋದು ಮಹಾಕಾಶಕ್ಕಿಂತ ಬೇರೆಯಾಗಿ? ಇದೆಯಲ್ಲ ಇದೆಯಲ್ಲ ಅಂದರೆ ಅದೇ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಅದೇ ಉಪಾಧಿ ಸಂಪರ್ಕದಿಂದ ಇದೆ ಅಷ್ಟೇ. ಮತ್ತೆ ಕೇವಲೇ ಕರ್ತೃತ್ವ ಅಸಂಭವಸ್ಯ ದರ್ಶಿತತ್ವಾತ್. ಕೇವಲ ಅಂದ್ರೇನು? ಕೇವಲೇ ಆತ್ಮನಿ ಅಂದರೆ ಕೇವಲಾತ್ಮನಲ್ಲಿ. ಕೇವಲಾತ್ಮ ಅಂದರೆ ಯಾವ ಕರಣಗಳ ಸಂಸ್ಪೃಷ್ಟವೂ ಇಲ್ಲದೆ ಇರತಕ್ಕಂಥ ಆತ್ಮನಲ್ಲಿ ಕರ್ತೃತ್ವ ಅಸಂಭವಸ್ಯ ದರ್ಶಿತತ್ವಾತ್. ಕರ್ತೃತ್ವ ಇಲ್ಲ ಅಂತಕ್ಕಂಥದ್ದನ್ನ ಶ್ರುತಿಗಳು ಹೇಳ್ತಾ ಇವೆ. ಕೇವಲಾತ್ಮನಿಗೆ ಯಾವ ಒಂದು
ಕರ್ತೃತ್ವ ಅಂತಕ್ಕಂಥದ್ದು ಇಲ್ಲ, ಭೋಕ್ತೃತ್ವ ಅಂತಕ್ಕಂಥದ್ದು ಇಲ್ಲ, ವ್ಯಾಪಾರ ಅನ್ನೋದೇ ಇಲ್ಲ. ಮತ್ತೆ ಭವತಿ ಚ ಲೋಕೆ ಅನೇಕ ಪ್ರಕಾರ ವಿವಕ್ಷಾ, ಮತ್ತು ಲೋಕದಲ್ಲಿಯೂ ಕೂಡ ಏನು ಈ ಕರ್ತೃತ್ವ ಇಟ್ಕೊಂಡು ಇದೆ, ಇಲ್ಲ ಅಂತಲೂ ಇದೆ, ಅನೇಕ ಪ್ರಕಾರ ವ್ಯವಹಾರ ಇದೆ. ಆ ಸಂದರ್ಭಕ್ಕೆ ತಕ್ಕಂತೆ ಉಪಾಧಿ ಎಲ್ಲಿರುತ್ತೋ ಹಾಗೆ ಅದಕ್ಕೆ ತಕ್ಕಂತೆ ಇದ್ದೇ ಇದೆ. ಏನು ಯೋಧ ಯುದ್ಧಂತೆ, ನೋಡಿ ಯೋಧರುಗಳು ಯುದ್ಧ ಮಾಡುತ್ತಿದ್ದಾರೆ ಅಂತ ಆ ಯೋಧರಿಗೆ ಏನಾಗಿದೆ, ಇಲ್ಲಿ ಕರ್ತೃತ್ವವನ್ನು ಹೇಳಿದ್ದಾರೆ ಒಂದು ಕಡೆ. ಇನ್ನೊಂದೇನು, ಯೋಧೈ ರಾಜ ಯುದ್ಧಂತೆ, ರಾಜನು ಯೋಧರೊಡಗೂಡಿ ಯುದ್ಧ ಮಾಡ್ತಾನೆ ಅಂತ ಇದೆ. ಅಲ್ಲಿ ಯೋಧರನ್ನೇನಾಯಿತು, ಕರ್ಣ ಆಯಿತು. ಯೋಧವೇ ಕರ್ತೃ ಆಯಿತು, ಕರ್ಣವೂ ಆಯಿತು. ಹೀಗೆ ವ್ಯವಹಾರದಲ್ಲಿ ಅನೇಕ ಪ್ರಕಾರವಾಗಿ ಇದೆ. ಕರ್ತೃ ಕರ್ಣ ಅಂತ ಇದ್ದ ಮಾತ್ರಕ್ಕೆ ಏನಾಗಿ ಓಹೋ ನೋಡ್ರಿ ಕರ್ತೃತ್ವ ಇರಲೇಬೇಕು ಅಂತ ಯಾವ ನಿಯಮನೂ ಇಲ್ಲ. ಮತ್ತೆ ಅಪಿಚ ಅಸ್ಮಿನ್ ಉಪಾದಾನೆ ಕರಣ ವ್ಯಾಪಾರೋ ಪರಮ ಮಾತ್ರ ವಿವಕ್ಷತೆ ನ ಸ್ವಾತಂತ್ರ್ಯಂ ಕಶ್ಚಿತ್. ನೋಡಿ ಇಲ್ಲಿ ಏನಿದೆ, ಈ ಉಪಾದಾನೆ ಕರಣಗಳನ್ನು ಸ್ವೀಕರಿಸುತ್ತಾನೆ ಅಂದ್ರೆ ಏನು, ಅಲ್ಲಿ ಏನು ಹೇಳಿದೆ, ಕರಣಗಳನ್ನು ಸ್ವೀಕರಿಸ್ತಾನೆ, ಕರ್ಣಗಳನ್ನು ಬಿಡ್ತಾನೆ ಅಂತ ಹೇಳಿ ಈ ಕರ್ಣ ವ್ಯಾಪಾರವನ್ನು ಸ್ವೀಕರಿಸುವುದು ಬಿಡುವುದು ಅಂತಕ್ಕಂಥದ್ದನ್ನು ಮಾತ್ರ ಹೇಳಿದಾರೆಯೇ ಹೊರತು ಜೀವನಿಗೆ ಕರ್ತೃತ್ವ ಇದೆ, ಅವನಿಗೆ ಸ್ವಾತಂತ್ರ್ಯ ಇದೆ ಅಂತ ಎಲ್ಲೂ ಹೇಳಿಲ್ಲ. ಅವನು ಕರ್ಣವನ್ನು ಸ್ವೀಕರಿಸಲ್ಲ ಅಷ್ಟೆ. ಎಲ್ಲಿ ಸ್ವೀಕರಿಸಲ್ಲ, ನಿದ್ರೆಯಲ್ಲಿ ಸ್ವೀಕರಿಸಲ್ಲ, ಇಲ್ಲಿ ಸ್ವೀಕರಿಸ್ತಾನೆ. ಹೀಗೆ ಕರ್ಣಗಳನ್ನು ಉದ್ದೇಶ ಮಾಡಿ ಎಲ್ಲವನ್ನೂ ಹೇಳಿದೆಯೇ ಹೊರತು ಕೇವಲ ಆತ್ಮನಿಗೆ ಏನನ್ನೂ ಹೇಳಿಲ್ಲ. ಅವನಿಗೆ ಯಾವ ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವವೂ ಇಲ್ಲ. ಮತ್ತೆ ಅಬುದ್ಧಿಪೂರ್ವಕಸ್ಯಾಪಿ ಸ್ವಾಪೇ ಕರ್ಣ ವ್ಯಾಪಾರ ಉಪರಮಸ್ಯ ದೃಷ್ಟತ್ವಾತ್. ಮತ್ತೆ ಇಲ್ಲಿ ಈ ಒಂದು ಬುದ್ಧಿಪೂರ್ವಕವಾಗಿಲ್ಲದ ಬುದ್ಧಿ ಅಂದರೆ ಬುದ್ಧಿ, ಓಹೋ ಒಂದು ನಾನು ಈಗ ಇಂಥದ್ದನ್ನು ಮಾಡ್ತೇನೆ ಅಂತ ಹೇಳಿ ಜಾಗೃತನಲ್ಲಿ ಮತ್ತು ಸ್ವಪ್ನದಲ್ಲಿ ಮಾಡ್ತಾನೆ ಪ್ರತಿಯೊಂದು. ನಾವೇನು ಈಗ ನಾನು ಈ ಪಾಠವನ್ನು ಕೇಳಬೇಕು, ಬುದ್ಧಿ ಬಂತು ಕೇಳ್ತಾನೆ. ಆದರೆ ಏನಾಗಿದೆ, ಅಬುದ್ಧಿಪೂರ್ವಕಸ್ಯಾಪಿ ಈ ತರಹ ಒಂದು ಬುದ್ಧಿಯ ಒಂದು ವ್ಯಾಪಾರ ಇಲ್ಲ. ಎಲ್ಲಿ, ಸ್ವಾಪೇ, ಎಲ್ಲಿ, ನಿದ್ರೆಯಲ್ಲಿ. ಅಲ್ಲಿ ಏನಾಗಿದೆ, ಕೇವಲ ಕರಣ ವ್ಯಾಪಾರ ಉಪರಮಸ್ಯ ದೃಷ್ಟತ್ವಾತ್. ಅಲ್ಲಿ ಕೇವಲ ಕರಣ ವ್ಯಾಪಾರ ಏನೂ ಇಲ್ಲ. ಕರಣ ವ್ಯಾಪಾರ ಯಾತಕ್ಕಿಲ್ಲ, ಕರಣ ವ್ಯಾಪಾರಕ್ಕೆ ವಿಷಯವೇ ಇಲ್ಲ, ಹೌದಾನೆ, ಎರಡೂ ಇಲ್ಲ. ಮತ್ತು ಯಸ್ತ್ವಯಂ ವ್ಯಪದೇಶೋ ದರ್ಶಿತಃ ವಿಜ್ಞಾನಂ ಯಜ್ಞಂ ತನುತೆ. ಈಗ ಇಲ್ಲಿ ಈ 3 ಸೂತ್ರ ಆಯಿತು. ವಿಹಾರೋಪದೇಶಾತ್ ಉಪಾದಾನಾತ್, ಇದಕ್ಕೆ ಸಮಾಧಾನ ಹೇಳಿದ್ದಾಯಿತು. ಈಗ ಹೇಳ್ತಾ ಇದ್ದಾರೆ ಮುಂದಿನದು, ಯಸ್ತ್ವಯಂ ವ್ಯಪದೇಶೋ ದರ್ಶಿತ. ನೋಡಪ್ಪ, ನೀ ಇನ್ನೊಂದು ಹೇಳಿದ್ಯಲ್ಲ, ಏನು, ವಿಜ್ಞಾನಂ ಯಜ್ಞಂ ತನುತೆ. ನೋಡ್ರಿ, ವಿಜ್ಞಾನವ ಯಜ್ಞವನ್ನು ಮಾಡುತ್ತದೆ ಅಂತ ಹೇಳಿ ಈ ವಿಜ್ಞಾನಕ್ಕೆ ಯಜ್ಞಂ ತನುತೆ ಅಂದರೆ ಯಜ್ಞದ ಕರ್ತೃತ್ವವನ್ನು ಹೇಳಿದ್ದ ಅಲ್ಲ ಅಂತ ಹೇಳಿದ್ಯಲ್ಲಪ್ಪ. ಅದು ಏನು ಗೊತ್ತೇ, ಇಲ್ಲಿ ವಿಜ್ಞಾನ ಅಂತಂದರೆ ನೀನು ಯಾತಕ್ಕಪ್ಪ ಜೀವ ಅಂತ ಅರ್ಥ ಮಾಡ್ತೀಯ. ವಿಜ್ಞಾನಾತ್ಮ ಅಂತಂದರೆ ಕೆಲವು ಕಡೆ ವಿಶ್ವದಲ್ಲಿ ಜೀವ ಅಂತ ಅರ್ಥ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇಲ್ಲಿ ಹಾಗರ್ಥವನ್ನು ಮಾಡಬಾರದು. ಏನಂತ ಅರ್ಥ ಮಾಡ್ಬೇಕು ಸ್ವಾಮಿ? ಮತ್ತೆ ಅಂದರೆ ನೀನು ಹೇಳಿದ್ಯ, ನಾವು ಅದಕ್ಕೆ ಸಮಾಧಾನ ಹೇಳಿದ್ವಿ ಅಲ್ದೇನೆ. ಓಂ ವ್ಯಪದೇಶಾಚ ಕ್ರಿಯಾಯಾಮ್ ನಚೇ ನಿರ್ದೇಶ ವಿಪರ್ಯಯ. ವ್ಯಪದೇಶಾಚ ಕ್ರಿಯೆಯಲ್ಲಿ ವ್ಯಪದೇಶವನ್ನು ಹೇಳಿರೋದ್ರಿಂದ ಈ ಒಂದು ಸೂತ್ರವನ್ನು ನೋಡಿ, ಆ ಸೂತ್ರವನ್ನು ಅಲ್ಲೇನು ಕೊಡಿದ್ದ, ವಿಜ್ಞಾನ ಯಜ್ಞವನ್ನು ಮಾಡುತ್ತದೆ ಅಂತ ಹೇಳಿ ಏನಾಗಿತ್ತು ಅದನ್ನು ಹೇಳಿದ್ನಲ್ಲ. ಅದು ಅಲ್ಲಿ ವಿಜ್ಞಾನ ಅಂತಂದರೆ ಏನು, ವಿಜ್ಞಾನ ಅಂದರೆ ಸ ಬುದ್ಧೇರೇವ ಕರ್ತೃತ್ವಂ ಪ್ರಾಪಯತಿ. ವಿಜ್ಞಾನ ಅಂದರೆ ಅಲ್ಲಿ ಬುದ್ಧಿಯನ್ನು ಹೇಳಿದ್ದಾರೆ ಹೊರತು ಅಲ್ಲಿ ಯಾವ ಆತ್ಮನನ್ನೂ ಹೇಳಿಲ್ಲ. ಮತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ,
ವಿಜ್ಞಾನ ಶಬ್ದಸ್ಯ ತತ್ರ ಪ್ರಸಿದ್ಧತ್ವಾತ್. ಅಲ್ಲ ಸ್ವಾಮಿ, ಹೇಗೆ ಹೇಳ್ತೀರ ನೀವು? ನೋಡಿ, ಈಗ ವಿಜ್ಞಾನಾತ್ಮ ವಿಜ್ಞಾನಾತ್ಮ ಅಂತ ಹೇಳಿ, ವಿಜ್ಞಾನಾತ್ಮ ಏನು, ಜೀವ ಅಂತ ಹೇಳಿ ಅವನಿಗೆ ಎಲ್ಲವನ್ನೂ ಹೇಳ್ತಾ ಇದ್ದೀರಿ. ಹೌದು ತಾನೆ? ವಿಜ್ಞಾನಾತ್ಮ ಜೀವ ಅಂತಕ್ಕಂಥ ಅರ್ಥವನ್ನು ಹೇಳ್ತಾ ಇದ್ದೀರಿ. ಇಲ್ಲಿ ಹೇಳ್ತಾ ಇದ್ದೀರಿ ಬುದ್ಧಿ ಅಂತ. ಏನು ಸ್ವಾಮಿ ನಿಮಗೆ ಹೇಗೆ ಹೇಳ್ತಾ ಇದ್ದೀರಿ ಬುದ್ಧಿ ಅಂತ ಇಲ್ಲಿ? ಅದು ಅದಕ್ಕೆ ನೋಡಪ್ಪ ಹೇಳ್ತೇವೆ. ಏನು ಅಂತಂದರೆ ನೋಡಿ, ಇಲ್ಲಿ ವಿಜ್ಞಾನ ಶಬ್ದಸ್ಯ ತತ್ರ ಪ್ರಸಿದ್ಧತ್ವಾತ್. ಇಲ್ಲಿ ವಿಜ್ಞಾನ ಶಬ್ದಕ್ಕೆ ಬುದ್ಧಿ ಬುದ್ಧಿ ಎಂಬತಕ್ಕಂಥದ್ದು ಪ್ರಸಿದ್ಧವಾಗಿದೆ. ಪ್ರಸಿದ್ಧವಾಗಿದೆ ಅಂದ್ರೇನು? ಇರ್ತಕ್ಕಂಥದ್ದು ಎದುರಿಗೆ ಇರ್ತಕ್ಕಂಥದ್ದು. ಹೇಗೆ ಸ್ವಾಮಿ? ಹೇಗೆ ಸ್ವಾಮಿ ಅಂದರೆ ಶ್ರುತಿ ನೋಡಪ್ಪ. ತಸ್ಮಾದ್ವಾಯೇ ತಸ್ಮಾದ್ ಮನೋಮಯಾತ್ ಏನಂತ ಹೇಳಿದ್ದಾರೆ? ಅನ್ಯೋಂತರ ಆತ್ಮ ವಿಜ್ಞಾನಮಯ ಅಂತ ಹೇಳಿ, ಅನ್ನಮಯಾತ್ಮ ಆದ ಮೇಲೆ ಪ್ರಾಣಮಯದನ್ನು ಹೇಳಿದರು, ಪ್ರಾಣಮಯಾತ್ಮ ಹೇಳಿದ ಮೇಲೆ ಮನೋಮಯ ಹೇಳಿದರು, ಮನೋಮಯಾತ್ಮನನ್ನು ಹೇಳಿದ ಮೇಲೆ ವಿಜ್ಞಾನಮಯ ಅಂತ ಹೇಳಿದರು. ಈಗ ಇಲ್ಲಿ ಎಲ್ಲರೂ ಕೂಡ ಈ ಭೌತಿಕವಾದ ಒಂದು ಇವ್ರನ್ನ ಹೇಳ್ತಾ ಇರಬೇಕಾದ್ರೆ, ಆತ್ಮನ ಹೇಳ್ತಾ ಇರಬೇಕಾದ್ರೆ, ಇಲ್ಲಿ ಮನೋಮಯ ಆತ್ಮ ಅಂತ ಹೇಳಿ, ಮನಸ್ಸಂತ ಹೇಳಿ, ಅದಾದ ಮೇಲೆ ವಿಜ್ಞಾನವನ್ನು ಹೇಳಿರೋದ್ರಿಂದ ಮನಸ್ಸಿನಿಂದ ಆಚೆ ಇರತಕ್ಕಂಥದ್ದೇನೋ ನಿರ್ಣಾಯಕವಾಗಿರ್ತಕ್ಕಂಥದ್ದು ಬುದ್ಧಿ. ಆದ್ದರಿಂದ ಬುದ್ಧಿ ಅಂತ ನಿನಗೆ ಅರ್ಥ ಮಾಡಬೇಕಿಲ್ಲಿ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಉದಾಹರಣೆ ಇದೆಯಲ್ಲ ಬೇಕಾದಷ್ಟು. ಪ್ರಕರಣ ಏನು? ಏನೋ ಒಂದು ಅಡುಗೆ ಮಾಡಬೇಕು, ಊಟಕ್ಕೆ ಹೋಗ್ತಾರೆ, ಸೈಂಧವ ಬೇಕು ಕಂಡ್ರೆ ಇದ್ರೆ ಅವಾಗ ಕುದುರೆ ನಿಲ್ಸೋಕ್ಕಾಗತ್ತಾ? ಸೈಂಧವ ಕುದುರೆ ಅರ್ಥ ಇದೆ. ನೀನು ಯಾವನಪ್ಪ ನೋಡ್ರಿ, ಈಗ ಇದಕ್ಕೆ ನೀವು ಈ ಖಾರವನ್ನು ಹಾಕಿದ ಮೇಲೆ ಸೈಂಧವವನ್ನು ಹಾಕಬೇಕು ಅಂತ ಹೇಳಿಬಿಡ್ತಾನೆ. ಏನೋ ಹೇಳ್ತಾನೆ, ಇದಾದ್ಮೇಲೆ ಸೈಂಧವವನ್ನು ಹಾಕಬೇಕು ಅಂತಾನೆ. ಅಡುಗೆ ಮಾಡ್ತಾ ಇದ್ದ, ಇದಾದ ಮೇಲೆ ಸೈಂಧವವನ್ನು ಹಾಕಬೇಕು ಅಂತ ಬಂದಿರೋದ್ರಿಂದ ಏನಾಯಿತು? ಖಾರವನ್ನು ಹಾಕಿದ ಮೇಲೆ ಉಪ್ಪನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಆಗೇನಾಗುತ್ತೆ? ಸೈಂಧವ ಅನ್ನೋಕ್ಕೆ ನಾವು ಉಪ್ಪು ಅಂತ ಅರ್ಥ ಮಾಡಬೇಕು, ಕುದುರೆ ಅಂತ ಅರ್ಥ. ಯಾಕೆ? ಖಾರವನ್ನು ಹಾಕಿದ ಮೇಲೆ. ಅದೇ ರೀತಿ ಇಲ್ಲಿ ಮನೋಮಯನಾದ ಮೇಲೆ ವಿಜ್ಞಾನಮಯನನ್ನು ಹೇಳಿದ್ದಾರೆ. ಅಂದರೆ ಏನರ್ಥ? ವಿಜ್ಞಾನಮಯ ಅಂದರೆ ಬುದ್ಧಿ ಅಂತ ಅರ್ಥ. ಯಾಕೆ? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಸೊ ಹೀಗೆ ಇಲ್ಲೇನು ತನುತೆ ಅಂಥೇಳಿ ಪಾಠ. ಮತ್ತು ಯಸ್ತ್ವಯಂ ವ್ಯಪದ ವಿಜ್ಞಾನ ಬುದ್ಧಿ ಕತ್ ವಿಜ್ಞಾನ ಶಬ್ದ ತತ್ ಪ್ರಸಿದ್ಧತ್ವ ಮನೋ ಅನಂತರಂ ಪಾಠಾಚ. ಅದು ಹೇಳಿದ್ನ, ತಸ್ಮಾನ್ ತ್ವಾಯೇ ತಸ್ಮಾನ್ ಮನೋಮಯಾತ್ ಅನ್ಯೋಂತರಾತ್ಮಾತ್ ತಸ್ಯವ ಶ್ರದ್ಧೈವ ಶಿರಃ ಅಂತ ಹೇಳಿ, ಅವನಿಗೆ ಶ್ರದ್ಧೆಯೇ ತಲೆ ಅಂತ ಹೇಳಿ ಅವನಿಗೆ ಈ ಕಡೆ ಬಲಭಾಗ ಎಡಭಾಗ ಎಲ್ಲ ಹೇಳಿತ್ತು. ಹೌದು ತಾನೆ? ಇದು ಈ ಒಂದು ಇದೀಚ ವಿಜ್ಞಾನಮಯಸ್ಯ ಆತ್ಮನಃ ಶ್ರದ್ಧಾವಯತ್ವ ಸಂಕೀರ್ತನಾತ್. ಇಲ್ಲಿ ಬುದ್ಧ್ಯುಪಾಧಿಯ ಆತ್ಮನಿಂದ ಅಷ್ಟೇ. ಇವನಿಗೆ ವಿಜ್ಞಾನ ಜೀವ, ಹೇಗೆ ಬುದ್ಧಿಯುಪಾಧಿ ಜೀವ, ಇವನು ಬುದ್ಧಿಯುಪಾಧಿ. ಹಾಗೆಯೇ ವಿಜ್ಞಾನ ಶ್ರದ್ಧಾ, ಇವು ಅದಕ್ಕೆ ಅವನಿಗೆ ಆ ಶ್ರದ್ಧಾಶಿರ ಅವೆಲ್ಲ ಹೇಳಿದ್ದಾರೆ. ಹೀಗೆ ಶ್ರದ್ಧಾದೀನಾಂಚ, ಯಾಕೆ ಶ್ರದ್ಧಾದೀನ ಹೇಳೋದು ನಮಗೇನು ಅರ್ಥ ಆಗುತ್ತೆ? ಶ್ರದ್ಧಾದೀನಾಂಚ ಬುದ್ಧಿಧರ್ಮತ್ತ ಪ್ರಸಿದ್ಧೇ. ಶ್ರದ್ಧೆಯೇ ಇವನಿಗೆ ತಲೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಶ್ರದ್ಧೆ ತಲೆ ಮೇಲೆ. ಶ್ರದ್ಧೆ ಯಾತಕ್ಕೆ ಸಂಬಂಧಪಟ್ಟಿದ್ದು? ಶ್ರದ್ಧೆ ಸಂಬಂಧಪಟ್ಟಿದ್ದು ಬುದ್ಧಿಗೆ. ಹೌದು ತಾನೆ? ಶ್ರದ್ಧೆ ಅಶ್ರದ್ಧೆ ಇವೆಲ್ಲ ಯಾತ್ರ ವ್ಯಾಪಾರ ಯಾತ್ರಕ್ಕೆ ಸಂಬಂಧಪಟ್ಟಿದ್ದು? ಬುದ್ಧಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಇಲ್ಲಿ ಬುದ್ಧಿ ಅಂತ ಅರ್ಥ ಮಾಡಬೇಕಪ್ಪ ಅಂಥೇಳಿ, ವಿಜ್ಞಾನಂ ದೇವಾ ಸರ್ವೇ ಬ್ರಹ್ಮ ಜ್ಯೇಷ್ಠಮುಪಾಸತೆ. ಸರ್ವೇ ದೇವಾ ವಿಜ್ಞಾನಂ ಜ್ಯೇಷ್ಠಂ ಬ್ರಹ್ಮ ಉಪಾಸತೆ ಅಂತ ಅನ್ವಯ ಹೇಳಿದ್ದಲ್ಲ. ಅಂದರೆ ಸರ್ವೇ ದೇವಾ, ಎಲ್ಲ ದೇವರುಗಳು ಕೂಡ, ದೇವತೆಗಳೂ ಕೂಡ ಈ ವಿಜ್ಞಾನವನ್ನು ಜ್ಯೇಷ್ಠ ಬ್ರಹ್ಮ ಎಂದು ಉಪಾಸನೆ ಮಾಡುತ್ತಾರೆ. ಯಾರೇನು? ಜೀವನ. ವಿಜ್ಞಾನ ಬುದ್ಧಿ. ಈ ಬುದ್ಧಿಯನ್ನೇ ಏನಾಗುತ್ತೆ? ಜ್ಯೇಷ್ಠ ಇದು ಉಪಾಸನಾ ಪ್ರಕರಣ ತಾನೆ. ಜ್ಯೇಷ್ಠ ಉಪಾಸತೆ ಅಂತ ಹೇಳ್ತಾರೆ. ಇತಿ ವಾಕ್ಯಶೇಷ ಮುಂದೆ ಹಾಗೆ ಬಂದಿದೆ.
ಮತ್ತು ಜ್ಯೇಷ್ಠತ್ವಸ್ಯ ಚ ಪ್ರಥಮಜತ್ವಸ್ಯ ಚ ಬುದ್ಧೌ ಪ್ರಸಿದ್ಧತ್ವಾತ್. ಇದೇನು ಈ ಜ್ಯೇಷ್ಠಂ ಬ್ರಹ್ಮ ಅಂತ ಹೇಳಿದ್ದಾರಲ್ಲ, ಈ ಜ್ಯೇಷ್ಠಂ ಬ್ರಹ್ಮ ಇಲ್ಲಿಯೂ ಕೂಡ ಬ್ರಹ್ಮ ಅಂದ್ರೆ ಏನು? ಈ ಬ್ರಹ್ಮ ಅಂದರೆ ನಾವು ಪರಮಾರ್ಥವಾದ ಬ್ರಹ್ಮವೇನಲ್ಲ. ಇದೇನಿದು? ಇದು ಕೇವಲ ಈ ಒಂದು ಈ ಯಾವುದು ಹಿರಣ್ಯಗರ್ಭ ಬ್ರಹ್ಮ ಅಂತ ಇಟ್ಕೊಳ್ಬೇಕಿಲ್ಲಿ ಅಷ್ಟೆ. ಇದು ಆಪೇಕ್ಷಿಕ ಬ್ರಹ್ಮ. ಇವನು ಏನು ಅಪೇಕ್ಷೆ, ಉಪಾಸನೆಯನ್ನು ಅಪೇಕ್ಷೆ ಮಾಡಿ ಪಡೆದುಕೊಂಡಂಥವನು ಇವನು ಅಷ್ಟೆ. ಆಪೇಕ್ಷಿಕ ಇವನು. ಇಂತಹ ಏನಾಗಿದ್ದಾನೆ ಜ್ಯೇಷ್ಠ ಅವನು ಇದು ವಾಕ್ಯ ಜ್ಯೇಷ್ಠತ್ವಸ್ಯ. ಇವನು ಪ್ರಥಮಜ ಅಂದರೆ ಪ್ರಥಮಜ ಯಾರು? ಹಿರಣ್ಯಗರ್ಭ ಬ್ರಹ್ಮ, ಮೊದಲು ಹುಟ್ಟಿದವನು. ಅವನಿಗೆ ಬುದ್ಧಿ ಅಂದರೆ ಅವನಿಗೆ ಬುದ್ಧಿ, ಅವನ ಬುದ್ಧಿ, ಹಿರಣ್ಯಗರ್ಭನ ಬುದ್ಧಿಯನ್ನು ಪ್ರಥಮ ಬುದ್ಧಿ ಅಂತ ಕರೆಯುವುದು. ಯಾತಕ್ಕೆ? ಅವನೇ ಪ್ರಥಮಜ, ಅವನು ಹಿರಣ್ಯಗರ್ಭ. ಆದ್ದರಿಂದ ಅವನ ಬುದ್ಧಿಯೂ ಪ್ರಥಮಜ. ಅದಕ್ಕೆ ಇಲ್ಲಿ ಬ್ರಹ್ಮ ಜ್ಯೇಷ್ಠ ಉಪಾಸತೆ ಅಂತ ಹೇಳಿದ್ದಾರೆ. ಈ ಎಲ್ಲ ಕಾರಣಗಳಿಂದ ವಿಜ್ಞಾನ ಅಂತಂದರೆ ಬುದ್ಧಿ ಅಂತ ಅರ್ಥ ಮಾಡಬೇಕಪ್ಪ ಅಂತ ಹೇಳ್ತಾ ಇದ್ದ. ಮತ್ತು ಜ್ಯೇಷ್ಠತ್ವ ಇಲ್ಲ ಸಯೇಷ ವಾಚ ಚಿತ್ತಸ್ಯ ಉತ್ತರೋತ್ತರ ಕ್ರಮೋ ಯಜ್ಞ. ಅವನೇ ವಾಚ ಅಂದರೆ ಮಾತು, ಅಂದರೆ ವಾಕು, ಮತ್ತು ಚಿತ್ತ ಅಂದರೆ ಇಲ್ಲೂ ಕೂಡ ಬುದ್ಧಿ. ಇದನ್ನು ಉತ್ತರೋತ್ತರ ಕ್ರಮೋ ಯಜ್ಞ, ಇದರ ಮುಂದಿನ ಕ್ರಮವೇ ಯಾವುದು? ಯಜ್ಞ ಅಂತಕ್ಕಂಥ ಅಂದ್ರೇನು? ಬುದ್ಧಿಪೂರ್ವಕವಾಗಿ ಮಾಡತಕ್ಕಂತಹದ್ದು ಯಜ್ಞ ಅಷ್ಟೆ. ವಿಜ್ಞಾನಂ ಯಜ್ಞಂ ತನುತೆ. ಅಲ್ಲಿ ವಿಜ್ಞಾನ ಜೀವಾತ್ಮ ಅಂತ ಹೇಳೋಕ್ಕಾಗತ್ತಾ? ಬುದ್ಧಿಪೂರ್ವಕ ಯಜ್ಞವನ್ನು ಮಾಡ್ತಾ ಇದ್ದಾನೆ ಅಂದರೆ ಬುದ್ಧಿಪೂರ್ವಕವಾಗಿ ಮಾಡ್ತಾನೆ. ಏನು? ಎಲ್ಲ ಹೀಗೆ ಮಾಡಬೇಕು, ಇಲ್ಲಿ ಹೀಗೆ ಹೇಳಿದೆ, ಪೂರ್ವಮೀಮಾಂಸಾ ಶಾಸ್ತ್ರ ಹೀಗೆ ಹೇಳ್ತಾ ಇದೆ, ಈ ಮಂತ್ರ ಎಲ್ಲ ಬುದ್ಧಿ. ಹಾಗಾಗಿ ಇದು ಶ್ರುತ್ಯ ಯಜ್ಞಸ್ಯ ವಾಗ್ಬುದ್ಧಿ ಸಾಧತ್ಯ ಅವಧಾರಣ. ಯಜ್ಞ ಅಂತಂದರೆ ವಾಕು ಮತ್ತು ಬುದ್ಧಿ, ಇದರಿಂದ ನಾವು ಯಜ್ಞವನ್ನು ಮಾಡ್ತಾ ಇದ್ದೀವಿ. ಇದರ ಸಾಧ್ಯ ಅದು, ಇದು ಸಾಧನ, ಇದು ವಾಕು ಮತ್ತು ಬುದ್ಧಿ ಅಂತಕ್ಕಂಥದ್ದು. ಆದ್ದರಿಂದ ಏನು ಇಲ್ಲಿ ನಾವು ಜೀವ ಅಂತ ಅರ್ಥ ಮಾಡಬಾರದು. ಏನಂತ ಮಾಡಬೇಕು? ವಿಜ್ಞಾನ ಅಂದರೆ ಇಲ್ಲಿ ಬುದ್ಧಿ ಅಂತ ಮಾತ್ರ ಅರ್ಥ ಅಷ್ಟೆ ಅಂತ ಹೇಳಿ ವ್ಯಪದೇಶ ಚಕ್ರಿಯಾನ್ನಚೆ ನಿರ್ದೇಶ ವಿಪರ್ಯಯ, ಅದಕ್ಕೂ ಕೂಡ ಸಮಾಧಾನ ಹೇಳಿದ್ದಾಯಿತು. ಬುದ್ಧಿ ಅಂದ್ರೇನು? ಉಪಾಧಿ ಸಂಪರ್ಕದಿಂದ ಮಾತ್ರ ಜೀವನಿಗೆ ಕರ್ತೃತ್ವ, ಸ್ವಾಭಾವಿಕವಾಗಿ ಅಲ್ಲ ಅಂತ ತೀರ್ಮಾನ ಮಾಡ್ತಾ ಇದ್ದಾರಷ್ಟೆ. ಮತ್ತು ಇನ್ನೊಂದು ಅದಾಯ್ತಲ್ಲ, ಉಪಲಬ್ಧಿವದ ನಿಯಮ ಅಂತಂದ್ಬಿಟ್ಟು ಅದು ಮುಂದೆ ಹೇಳ್ತಾರೆ. ನಚ ಬುದ್ಧೇ ಶಕ್ತಿ ಪರ್ಯಯ ಕರಣಾನಾಂ ಕರ್ತೃತ್ವ ಅಭ್ಯುಪಗಮೇ ಭವತಿ. ಇಲ್ಲೇನು ಒಂದು ಮುಂದೆ ಶಕ್ತಿ ವಿಪರ್ಯಯಾತ್ ಅಂತ ಇದೆ. ಶಕ್ತಿ ವಿಪರ್ಯಯಾತ್ ಅನ್ನುವ ಸೂತ್ರ ಏನು? ಬುದ್ಧಿಗೆ ಶಕ್ತಿ ವಿಪರ್ಯಯ ಅಂದ್ರೇನು? ಶಕ್ತಿ ವ್ಯತ್ಯಾಸವಾಗುವುದರಿಂದ, ಶಕ್ತಿಯು ಬದಲಾಗುವುದರಿಂದ ಕರಣಾನಾಂ ಕರ್ತೃತ್ವ ಅಭ್ಯುಪಗಮೇ ಭವತಿ. ಈ ಕರಣಗಳಿಗೆ ಕರ್ತೃತ್ವವನ್ನು ಹೇಳಿದಂತಾಗುತ್ತದೆ. ಯಾತಕ್ಕೆ? ಬುದ್ಧಿಗೆ ಶಕ್ತಿ ವಿಪರ್ಯ ಅಂತ ಆಗೋದು ಯಾವುದಕ್ಕೆ? ಬುದ್ಧಿಗೆ. ಏನು ನೋಡಿ ಸ್ವಾಮಿ, ಒಂದು ಕೆಲಸ ಮಾಡ್ತಾನೆ, ಒಂದು ಕೆಲಸ ಮಾಡಿದ್ರೆ ಫಲ ಏನಾಗಬಹುದು? ಫಲ ಅವನಿಗೆ ಅನುಕೂಲವಾಗಬೇಕಾದ್ರೂ ಆಗ್ಬೋದು, ಅಥವಾ ಅವನಿಗೆ ವಿರುದ್ಧವಾಗಬೇಕಾದ್ರೂ ಆಗ್ಬೋದು. ಈಗ ಆ ಕರ್ಮಕ್ಕೆ ವಿರುದ್ಧವಾಗಿ ಮತ್ತು ಅನುಕೂಲವಾಗಿ ಫಲ ಆಗುತ್ತೆ ಅಂತ ಅನ್ನೋದು ಯಾವುದರ ಮೇಲೆ ನಿಂತಿದೆ? ಅದು ಯಾವುದರ ಆಧಾರದ ಮೇಲೆ ನಿಂತಿದೆ? ಬುದ್ಧಿ ಆಧಾರದ ಮೇಲೆ. ಇವನು ಸರಿಯಾಗಿ ಕರ್ಮವನ್ನು ಮಾಡೋದು ಸರಿಯಾದ ಫಲ ಆಗುತ್ತೆ, ಇಲ್ಲ ಏನೋ ವ್ಯತ್ಯಾಸ ಆಯಿತು. ಯಜ್ಞ ಮಾಡ್ತಾ ಇದ್ದಾನೆ, ಎಲ್ಲೋ ಒಂದು ಮಂತ್ರ ಸ್ವರ ಲೋಪ ಆಗೋಯ್ತು. ಯಥೇಂದ್ರ ಶತ್ರು ಸ್ವರತೋಪರಾಧಾತ್ ಮಂತ್ರೋಹೀನ ಸ್ವರತೋ ವರ್ಣತೋ ವ ಮಿಥ್ಯಾ ಪ್ರಯುಕ್ತೋ ರಥಮರ್ಥಮಾಹ ಸವಾಗ್ವಜ್ರೋ ಯಜಮಾನಂ ಹಿನಸ್ತಿ ಯಥೇಂದ್ರ ಶತ್ರು ಸ್ವರತೋಪರಾಧಾತ್. ಎಲ್ಲ ತಪ್ಪು ಮಾಡಿಬಿಟ್ಟ, ಅಯ್ಯೋ ಕೆಟ್ಟ ಪರಿಣಾಮ ಆಗೋಯ್ತು. ಹೀಗೆ ಏನಾಗಿದೆ? ಎಲ್ಲವೂ ಕೂಡ ಬುದ್ಧಿ ಅಪೇಕ್ಷೆಯಿಂದ ಆಗುತ್ತೆ.
ಮತ್ತು ಸರ್ವಕಾರಕಾಣಾಮೇವ ಸ್ವಸ್ವ ವ್ಯಾಪಾರೇಶು ಕರ್ತೃತ್ವಸ್ಯ ಅವಶ್ಯಂಭಾವಿತ್ವಾತ್. ಅಂದರೆ ಏನು? ಎಲ್ಲ ಕಾರಕಗಳಿಗೂ ಕೂಡ, ಕಾರಕಗಳು ಅಂದರೆ ಸಾಧನಗಳು, ಆ ಕಾರಕಗಳು ತಮ್ಮ ತಮ್ಮ ವ್ಯಾಪಾರವನ್ನು ಮಾಡುವಾಗ ಅದು ಅವುಗಳು ಕರ್ತೃತ್ವವನ್ನು ಇಟ್ಟುಕೊಂಡೇ ಮಾಡಬೇಕು. ಇಲ್ಲೇನು ಮಾಡೋಕ್ಕಾಗೋದೇ ಇಲ್ಲ. ಹೌದು ತಾನೆ? ಕಿವಿ ಕಿವಿ ಏನು ಮಾಡಬೇಕು? ಕಿವಿ ನಾನು ಕೇಳಬೇಕು ಅಂತ ಕೇಳಬೇಕು. ಕಿವಿ ಏನು? ಕೇವಲ ಔಪಚಾರಿಕವಾಗಿ. ಆದರೆ ಕಿವಿ ಕೇಳುತ್ತೆ, ಕೇಳಬೇಕು ಅಂತ. ಕಣ್ಣು ನೋಡಬೇಕು ಅಂತ ನೋಡುತ್ತೆ, ನಾಲಿಗೆ ರುಚಿ ನೋಡಬೇಕು ಅಂತ ರುಚಿ ನೋಡುತ್ತೆ. ಇವೆಲ್ಲ ಇದ್ದರೂ ಕೂಡ ಇವೆಲ್ಲಕ್ಕೂ ಪ್ರಧಾನ ಕಾರಣ ಯಾವುದು? ಮನಸ್ಸು. ಕಿವಿ ಕೇಳ್ತಾ ಇದೆ ಅಂದರೂ ಒಂದೇ, ಮನಸ್ಸು ಕೇಳ್ತಾ ಇದೆ ಅಂದರೂ ಒಂದೇ. ಯಾಕೆ? ಕಿವಿ ಕೇಳ್ತಾ ಇದೆ ಆದರೆ ಮನಸ್ಸಿಲ್ಲ, ಎಲ್ಲೋ ಇದ್ದಾನೆ. ಏನು ಹೇಳಿದ್ರ? ಕೇಳಲೇ ಇಲ್ಬಿಟ್ರಿ ನನಗೆ, ಹೇಳಲೇ ಇಲ್ವಲ್ಲ ಅಂದ್ಬಿಡ್ತಾನೆ. ಯಾಕೆ? ಅವನ ಮನಸ್ಸು ಎಲ್ಲೋ ಇತ್ತು. ಹೌದು ತಾನೆ? ಆದ್ದರಿಂದ ಮನಸ್ಸು ಇದು ಮನಸ್ಸು ಕರ್ಣ ಅಂದ್ರೆ ಏನು? ಇಲ್ಲಿ ಇಷ್ಟೇ, ಕರಣಗಳಿಗೆ ಇವೆಲ್ಲ ವ್ಯಾಪಾರ ಅಂತ. ಬುದ್ಧಿ, ಮನಸ್ಸು ಮತ್ತು ಈ ಉಪಾಧಿಯನ್ನು ಉಳ್ಳ ಜೀವನಿಗೆ ಕರ್ತೃತ್ವ ಅಷ್ಟೇ. ಜೀವನಿಗೆ ಕರ್ತೃತ್ವ ಅವನಿಗೆ ಅಕರ್ತೃವೇ ಅವನು. ಈ ಕರ್ತೃವಾಗುತ್ತಲ್ಲ ಯಾವಾಗ ಅಂದರೆ ಉಪಾಧಿ ಸಂಪರ್ಕ ಬಂದಾಗ ಕರ್ತೃವಾಗ್ತದೆ. ಇದು ಆಗಂತುಕ. ಸ್ವಾಭಾವಿಕ ಸ್ವಭಾವ ಏನು? ಅಕರ್ತೃತ್ವವೇ ಸ್ವಭಾವ ಅವನಿಗೆ. ಹಾಗಾಗೇನು ಆ ಪರಮಾತ್ಮನಿಗೂ ಜೀವನಿಗೂ ಏನೂ ವ್ಯತ್ಯಾಸ ಇಲ್ಲ. ಅವನೇ ಜೀವ ಅಂತ ಅನ್ನೋದು ಕೂಡ ಉಪಾಧಿಕವೇ. ಜೀವತ್ವ ಅಂತಕ್ಕಂಥದ್ದು ಅವಿದ್ಯೋಪಾಧಿಕವಾದ ಒಂದು ಸ್ಥಿತಿ ಅದು ಅಂಥೇಳಿ. ಉಪಲಬ್ಧ್ಯಪೇಕ್ಷಂತೂ ಯೇಷಾಂ ಕರ್ಣಾನಾಂ ಕರ್ಣತ್ವಂ. ಅಂದರೆ ಕರ್ಣಗಳಿಗೆ ಕರ್ಣತ್ವ ಅಂತ ಕರ್ಣ ಇದೆ, ಕಿವಿ ಕಣ್ಣು ಮೂವ ಇದೆ. ಅದಕ್ಕೆ ಕರ್ಣತ್ವ ಪ್ರಾಪ್ತವಾಗಬೇಕಾದ್ರೆ ಏನು? ಉಪಲಬ್ಧ್ಯಪೇಕ್ಷಂ ಅಂದರೆ ಅರಿವು ಅಂತ ಇರಬೇಕು. ಅರಿವು ಅಂತ ಆದ್ರೆ ತಾನೇ ಅವನಿಗೆ ಕರ್ಣ ವ್ಯಾಪಾರ ಆಗೋದು. ಕಿವಿಯಿಂದ ಕೇಳ್ತಾ ಇದ್ದಾನೇನೋ, ಆ ಕೇಳುವಿಕೆ ಅರಿವಾಯಿತು. ಸಂಗೀತ ಕೇಳ್ತಾ ಇದ್ದಾನೆ, ಆ ಅರಿವಾಯಿತು. ಉಪಲಬ್ಧ್ಯಪೇಕ್ಷೆ ಎಲ್ಲವೂ ಕೂಡ ಉಪಲಬ್ಧ್ಯ ಅರಿವಿನ ಅಪೇಕ್ಷೆ ಬರುತ್ತೆ ಅಂದ್ಬಿಟ್ಟು ಸಾಚ ಆತ್ಮನಃ ಅಂದರೆ ಸಾ ಅಂದರೆ ಸಾ ಉಪಲಬ್ಧಿ ಅಂತ. ಉಪಲಬ್ಧಿ ಸ್ತ್ರೀಲಿಂಗ. ಸಾ ಉಪಲಬ್ಧಿ, ಆ ಉಪಲಬ್ಧಿ ಯಾವುದು? ಯಾರದ್ದು ಅಂದರೆ ಆತ್ಮನದ್ದು. ಅದು ಜೀವನದ್ದು, ಆತ್ಮಜೀವ. ನಚ ತಸ್ಯಾಮಪಿ ಅಸ್ಯ ಕರ್ತೃತ್ವಂ ಅಸ್ತಿ. ಅಂದರೆ ಆ ಉಪಲಬ್ಧಿ ಇದೆಯಲ್ಲ, ಅದೂ ಕೂಡ ಅದರದ್ದು ಅಸ್ಯ ಕರ್ತೃತ್ವಂ ಅಸ್ತಿ. ಅಂದರೆ ಈ ಒಂದು ಕರ್ತೃತ್ವ ಉಪಲಬ್ಧಿಯಿಂದಲೂ ಕೂಡ ಇವನಿಗೆ ಈ ಕರ್ತೃತ್ವ ಯಾರಿಗಿರ್ತಕ್ಕಂಥದ್ದು? ಕರ್ಣಗಳಿಗೆ ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನೋಡಿದ್ರೂ ಇವನಿಗೆ ಕರ್ತೃತ್ವ ಇಲ್ಲ ಅಂಥೇಳಿ ಅಕಸ್ಮಾತ್ ನಿತ್ಯೋಪಲಬ್ಧಿ ಸ್ವರೂಪತ್ವ. ಯಾಕೆ? ಈ ಆತ್ಮನಿಗೆ ಕರ್ಣಗಳ ಅಪೇಕ್ಷೆಯಿಂದ ಕರ್ತೃತ್ವ ಅಂತ ಬರುತ್ತೆ ಹೊರತು ಉಪಲಬ್ಧಿ ಇವನು ಯಾಕೆ? ಉಪಲಬ್ಧಿ ಯಾಕೆ ಇಲ್ಲಿ? ಯಾಕೆ ಅವನ ಕರ್ಣಗಳ ಅಪೇಕ್ಷೆ? ಇವನು ಯಾವತ್ತೂ ಕೂಡ ನಿತ್ಯ ಅರಿವಿನ ಸ್ವರೂಪವುಳ್ಳವನು, ನಿತ್ಯ ಅರಿವಿನ ಸ್ವರೂಪದವನಿವನು. ಯಾಕೆ? ಇವನು ಯಾರು? ಇವನೇ ಪರಮಾತ್ಮ. ಉಪಾಧಿಯಿಂದ ಕೂಡಿದ್ದರಿಂದ ಇವನು ಜೀವ ಅಂತ ಕರಿತೇವೆ. ಮತ್ತು ಇನ್ನೇನೋ ಏನಾರು ಹೇಳ್ಬೋದು. ಕರ್ತೃ ಅಂತ ಹೇಳ್ತೇವೆ, ಭೋಕ್ತೃ ಅಂತ ಹೇಳ್ತೇವೆ. ಅದೇನು? ಉಪಾಧಿವಶಾದೇವ ಅಸ್ಯ ಕರ್ತೃತ್ವಂ ಭೋಕ್ತೃತ್ವಂಚ ಅಂಥೇಳಿ ಅಹಂಕಾರ ಪೂರ್ವಕವಾಗಿ ಕರ್ತೃತ್ವಂ ನ ಉಪಲಬ್ಧೋ ಭವಿತುಮರ್ಹತಿ. ಈ ಕರ್ತೃತ್ವ ಇದೆಯಲ್ಲ, ಇದು ಅಹಂಕಾರ ಅಂದ್ರೇನು? ನಾನು ಎಂಬತಕ್ಕಂಥ ಅಹಂಕಾರ. ಅದೇನು? ಇದು ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಇವು ಮೂರು ಯಾವುದರ ಧರ್ಮ? ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಇದು ಅಂತಃಕರಣ. ಇದು ಹೌದಾನೆ, ಇದು ಅಂತಃಕರಣ. ಇದು ಅಂತಃಕರಣದ ವ್ಯಾಪಾರವೇ ಹೊರತು ಕರ್ತೃತ್ವ ಅಂತಕ್ಕಂಥದ್ದು ನ ಉಪಲಬ್ಧು ಭವಿತುಮರ್ಹತಿ. ಉಪಲಬ್ಧು ಅಂದರೆ ಅರಿಯುವವನಿಗೆ ಇದು ಧರ್ಮವಲ್ಲ. ಹೇಗೆ? ಈ ಒಂದು ಅಂತಃಕರಣ ಧರ್ಮ, ಇದು ಅವನ ಧರ್ಮವಲ್ಲ. ಅಂದ್ರೆ ಅಹಂಕಾರ ಸ್ಯಾಪಿ
ಅದೂ ಇಲ್ಲ. ಅದೂ ಕೂಡ ಇನ್ನೊಂದರ ಅಪೇಕ್ಷೆ ಇದ್ದೇ ಇರುತ್ತೆ. ಅದು ಕೂಡ ಅರಿಯಲ್ಪಡತಕ್ಕದ್ದು ಅಷ್ಟೇ ಹೊರತು ಉಪಲಭ್ಯಮಾನತ್ವಾತ್, ಅರಿಯಲ್ಪಡತಕ್ಕದ್ದೇ ಹೊರತು ಅರಿಯುವವನೇ ಅವನಲ್ಲ. ಅರಿಯಲ್ಪಡತಕ್ಕದ್ದು. ಅರಿಯುವವನು ಯಾರು? ಅರಿಯುವವನು ಇನ್ನೊಬ್ಬ ಇದ್ದಾನೆ. ಅವನ ಸನ್ನಿಧಿ ಮಾತ್ರದಿಂದ ಅವನು ಅರಿತಾ ಇದ್ದಾನೆ ಅಷ್ಟೆ. ಹೀಗೆ ಅವನಿಗೆ ಉಪದೇಶ ನಚ ಏವಂ ಸತಿ ಕರಣಾಂತರ ಕಲ್ಪನಾ ಪ್ರಸಂಗ. ಆದ್ದರಿಂದ ಈಗ ಬುದ್ಧಿ ಮತ್ತೆ ಈ ಒಂದು ಬುದ್ಧಿ ಕರಣ ಅಂತ ನಾವು ಹೇಳಿಬಿಟ್ರೆ ಆ ಬುದ್ಧಿಗೆ ಆ ಅರಿಯುವವನು ಅಂತ ಇನ್ನೊಬ್ಬ ಬೇಕಲ್ಲ. ಅದಕ್ಕೆ ಇನ್ನೊಬ್ಬ ಅವನು ಅರಿಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಇನ್ನೊಂದು ಕಾರಣ ಬೇಕು, ಅದಕ್ಕೆ ಇನ್ನೊಂದು ಕಾರಣ ಬೇಕು. ಹೀಗೇನು ಈ ಒಂದು ಕಲ್ಪನಾ ಪ್ರಸಂಗ ಬರೋದಿಲ್ಲ. ಯಾಕೆಂದರೆ ನಿತ್ಯ ಉಪಲಬ್ಧಿ ಸ್ವರೂಪತ್ವಾತ್ ಆತ್ಮನಃ. ಅವನು ಯಾವಾಗಲೂ ಕೂಡ ಅರಿವಿನ ಸ್ವರೂಪವೇ ಆಗಿದ್ದಾನೆ. ಅವನಿಗೆ ಇನ್ನೊಂದು ಕಾರಣ ಅಂತ ಬೇಕಾಗಿಲ್ಲ ಅಂತ ಹೇಳಿ ಬುದ್ಧೇ ಕರಣತ್ವ ಅಭ್ಯುಪಗಮಾತ್. ಅಂದರೆ ಯಾವುದು ಕರ್ಣ? ಯಾವುದು? ಬುದ್ಧಿನ ಕರ್ಣ ಅಂತ ನಾವು ಹೇಳಿದ್ದೇವೆ ಅಷ್ಟೆ. ಆ ಬುದ್ಧಿ ಆ ಕರ್ಣವನ್ನು ಉಪಯೋಗಿಸ್ಕೊಂಡು ಅವನಿಗೆ ಅರಿಯೋದಕ್ಕೆ ಇನ್ನೊಂದು ಕರ್ಣ ಬೇಕಿಲ್ಲ. ಯಾಕೆ? ಅವನೇ ಅರಿವಿನ ಸ್ವರೂಪ. ಮತ್ತು ಸಮಾಧ್ಯ, ಇದು ಕೊನೆಯ ಸೂತ್ರ. ಇದು ಶಕ್ತಿ ವಿಪರ್ಯ ಆಯಿತು, ಉಪಲಬ್ಧಿವಾದ ನಿಯಮ ಆಯಿತು, ಉಪಲಬ್ಧಿ ಅರಿವು ಅದಾಯ್ತಲ್ಲ. ಈಗ ಸಮಾಧ್ಯ ಭಾವಾಚ್ಯ ಕೊನೆಯದು. ಇನ್ನು ಸಮಾಧ್ಯ ಭಾವಸ್ತು ಶಾಸ್ತ್ರಾರ್ಥವತ್ವೇನೈವ ಪರಿಹೃತಃ. ನೋಡಿ, ಇಲ್ಲಿಯೂ ಕೂಡ ಸಮಾಧ್ಯ ಭಾವಾತ್, ಸಮಾಧ್ಯ ಭಾವದಿಂದ ಅಂತಿದೆಯಲ್ಲ, ಅದನ್ನು ನಾವು ಮೊಟ್ಟ ಮೊದಲ ಸೂತ್ರದಲ್ಲಿ ಕರ್ತಾಶಾಸ್ತ್ರಾರ್ಥವತ್ವಾತ್ ಅಂತ ಅನ್ನುವ ಸೂತ್ರದಲ್ಲಿ ಏನೋ ಕಾರಣ ಕೊಟ್ಟು ಪರಿಹಾರ ಮಾಡಿದ್ದವೋ ಅದೇ ಕಾರಣ ಇಲ್ಲೂ ಹೊಂದುತ್ತೆ. ಏನು ಅಂತಂದರೆ ಯಥಾ ಪ್ರಾಪ್ತನೇ ಕರ್ತೃತ್ವ ಉಪಾದಾಯ ಸಮಾಧಿ ವಿಧಾನಾತ್. ಅಲ್ಲೇನಿತ್ತು ನೋಡ್ರಿ, ಈಗ ನಾವು ಯಾವ ಭೂಮಿಕೆಯಲ್ಲಿದ್ದೇವೋ, ಈಗ ನಾವು ಸಂಸಾರ ಭೂಮಿಕೆಯಲ್ಲಿದ್ದೇವೆ. ಜೀವ ಅಂತಕ್ಕಂಥದ್ದನ್ನು ಒಪ್ಕೊಂಡಿದ್ದೇವೆ. ನಾವೆಲ್ಲ ಜೀವಿಗಳು. ಅದನ್ನು ಒಪ್ಪಿಕೊಂಡು ಹೇಳತಕ್ಕಂಥ ಮಾತು ಅಂತ ಅಲ್ಲಿ ಹೇಳಿತ್ತಲ್ಲ, ಕರ್ತೃತ್ವ. ಹಾಗೆ ಇಲ್ಲಿಯೂ ಕೂಡ ಆ ಒಂದು ಈ ಒಂದು ಪರಿಸ್ಥಿತಿ ಇದೆಯಲ್ಲ, ನಾವು ಈಗಿರ್ತಕ್ಕಂಥದ್ದು, ಅದು ಅವಿದ್ಯಾ ಭೂಮಿಕೆಯಲ್ಲಿ ಇರ್ತಕ್ಕಂಥದ್ದು ಬೇರೆ ವಿಚಾರ. ನಾವು ಅವಿದ್ಯಾ ಭೂಮಿಕೆಯಲ್ಲೇ ಇದ್ದೇವೆ. ಅದನ್ನು ಒಪ್ಪಿಕೊಂಡು ಈ ಸಮಾಧಿಯನ್ನು ಹೇಳಿದ್ದಾರಷ್ಟೆ, ನಿಜವಾಗಲೂ ಅಲ್ಲ. ಉಪಾದಾಯ ಕರ್ತೃತ್ವ ಯಥಾ ಪ್ರಾಪ್ತಮೇವ ಇರೋದನ್ನೇ ಇಟ್ಕೊಂಡು ಸಮಾಧಿ ವಿಧಾನ ಮಾಡಿ. ತಸ್ಮಾತ್ ಕರ್ತೃತ್ವಮಪಿ ಆತ್ಮನಃ ಉಪಾಧಿ ನಿಮಿತ್ತಮೇವ ಇತಿ ಸ್ಥಿತ. ಆದ್ದರಿಂದ ಈ ಒಂದು ಕರ್ತೃತ್ವ ಅಂತಕ್ಕಂಥದ್ದು ಈ ಜೀವನಿಗೆ ಏನು? ಉಪಾಧಿ ನಿಮಿತ್ತಮೇವ. ಉಪಾಧಿ ನಿಮಿತ್ತ ಮಾತ್ರದಿಂದ ಎಂದಿಗೂ ಕೂಡ ಇವನಿಗೆ ಸ್ವರೂಪ ಅಲ್ಲ. ಇವನ ಸ್ವರೂಪ ಏನು? ಇವನ ಸ್ವರೂಪ ಇವನ ಅಕರ್ತೃ ಅಭೋಕ್ತೃ ಇವನು. ಮತ್ತೆ ಪರಮಾತ್ಮ, ಅಯ್ಯೋ ಪರಮಾತ್ಮನೇ ಆಗೋಯ್ತಲ್ಲ, ಅಲ್ಲಪ್ಪ ಪರಮಾತ್ಮನೇ ಇವನು. ಮತ್ತೇನು? ಅವಿದ್ಯೋಪಾಧಿಕವಾಗಿ ಇಷ್ಟೆಲ್ಲ ಸಂಸಾರ ಆಯಿತು. ಪರಮಾತ್ಮನಿಗಿಂತ ಭಿನ್ನನಾಗಿ ಇನ್ನೊಬ್ಬ ಜೀವ ಎಂಬತಕ್ಕಂಥವನು ಇಲ್ಲ. ಸ್ವತಂತ್ರವಾದ ಒಂದು ತತ್ವ ಇಲ್ಲ. ಎಷ್ಟು ಸರಿ ಸೂತ್ರ ಭಾಷೆಯಲ್ಲಿ ನಾವು ಹಿಂದೆ ನೋಡಿದ್ವಲ್ಲ, ಬೇಕಾದಷ್ಟು ಸರಿ ಹೇಳಿದ್ದಾರೆ. ಪರಮಾತ್ಮನಿಗಿಂತ ಭಿನ್ನ ಯಾವನ್ರಿ ಅವನು ಜೀವ ಅಂತಕ್ಕಂಥವನು? ಪರಮಾತ್ಮನಿಗಿಂತ ಭಿನ್ನನಾಗಿ ಸ್ವತಂತ್ರವಾಗಿ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಇಟ್ಕೊಂಡು ಯಾವನವನು ಭಿನ್ನ? ಯಾರೂ ಇಲ್ಲ. ಎರಡನೇ ವಸ್ತುವೇ ಇಲ್ಲ. ಹೌದಾನೆ? ಹಾಗಾಗಿ ಇಲ್ಲಿ ಉಪಾಧಿ ನಿಮಿತ್ತ ಮಾತ್ರದಿಂದ ಅಂತ ಹೇಳಿ ಈ ಒಂದು ಅಧಿಕರಣ, ಈ ಕರ್ತೃಧಿಕರಣ ಬಹಳ ಮುಖ್ಯ. ಕ್ಷಮಿಸಬೇಕು, ತಕ್ಷಾಧಿಕರಣ ಯಾವುದು? ಈ ಕರ್ತೃಧಿಕರಣದಲ್ಲಿ ಯಾವ ಆಕ್ಷೇಪವನ್ನು ಮಾಡಿದ್ರೋ ಅದನ್ನು ಈ ತಕ್ಷಾಧಿಕರಣದಲ್ಲಿ ಅಷ್ಟೂ ಸೂತ್ರಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಭಗವತ್ಪಾದ ಶಂಕರರು ಸಮಾಧಾನವನ್ನು ಹೇಳಿ, ಜೀವನಿಗೆ ಕರ್ತೃತ್ವ ನಾವು ಇದೆ ಅಂತ ನಾವು ಅಂತ ಹೇಳ್ತಾ ಇಲ್ಲ ಕಣ್ರಿ, ಸ್ವಾಭಾವಿಕವೋ ಆಗಂತಕವೋ ಅಂತ ಅಷ್ಟನ್ನು ಮಾತ್ರ ಹೇಳಿ, ಜೀವನಿಗೆ ಕರ್ತೃತ್ವ ಕೇವಲ ಆಗಂತುಕ ಉಪಾಧಿ ನಿಮಿತ್ತ ಮಾತ್ರ ಅಂತ ಹೇಳಿ, ಜೀವನು ಯಾವಾಗಲೂ ಕೂಡ ಕರ್ತೃವೇ. ಅವನಿಗೂ ಪರಮಾತ್ಮನಿಗೂ ಭೇದವೇ ಇಲ್ಲ. ಪರಮಾತ್ಮನಿಗಿಂತ ಭಿನ್ನನಾಗಿ ಜೀವ ಅಂತಕ್ಕಂಥ ತತ್ವವೇ ಇಲ್ಲ.
ಎಂಬತಕ್ಕಂಥದ್ದು ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಈ ಅಧಿಕರಣ ಮುಗೀತು. ಮುಂದಿನ ಅಧಿಕರಣ ಮತ್ತು ಒಂಥರ ಚೆನ್ನಾಗಿದೆ. ಈ ಕರ್ತೃತ್ವ ಅಂತಕ್ಕಂಥದ್ದು ಅದಕ್ಕೆ ಅವನಿಗೆ ಈಶ್ವರ ಏನಾದ್ರು ಕಾರಣನ ಅಲ್ವಾ ಅಂತಕ್ಕಂಥದ್ದು ವಿಚಾರ ಮಾಡ್ತಾರೆ. ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.